ವಿದ್ಯಾರ್ಥಿಗಳ ಬದುಕಿಗೆ ಶಿಕ್ಷಕರು ದಾರಿದೀಪ ಆಗಬೇಕು. ಆದರೆ ಇಲ್ಲೊಬ್ಬ ಟ್ಯೂಷನ್ ಟೀಚರು ವಿದ್ಯಾರ್ಥಿನಿಯನ್ನೇ ಕಿಡ್ನ್ಯಾಪ್ ಮಾಡಿದ್ದಾನೆ. ಪ್ರೀತಿಯ ಹೆಸರಲ್ಲಿ ಅಪ್ರಾಪ್ತೆಯನ್ನು ಅಪಹರಣ ಮಾಡಿ ಕರೆದೊಯ್ದಿದ್ದಾನೆ. 40 ದಿನ ಕಳೆದರೂ ಕೂಡ ಇಲ್ಲಿಯವರೆಗೂ ಕೂಡ ಈತ ಪತ್ತೆಯಾಗಿಲ್ಲ. ಆರೋಪಿಯನ್ನು ಹುಡುಕಿ ಕೊಟ್ಟವರಿಗೆ ಬಹುಮಾನ ಕೊಡ್ತೀವಿ ಅಂತ ಪೊಲೀಸರು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಅಭಿಷೇಕ್ ಅನ್ನುವಂಥ ಆರೋಪಿಯನ್ನ ಹುಡುಕಿ ಕೊಟ್ಟವರಿಗೆ ಅಥವಾ ಆತನ ಸುಳಿವು ಕೊಟ್ಟವರಿಗೆ ಬಹುಮಾನ ಅನ್ನುವಂಥ ಪೋಸ್ಟರನ್ನು ನೀವು ನೋಡ್ತಾ ಇದ್ದೀರಿ. ಘಟನೆ ಏನು ಅಂತ ನೋಡಿದರೆ, ಕಳೆದ ನವೆಂಬರ್ 23ನೇ ತಾರೀಕು ಈತ ಟ್ಯೂಷನ್ ಕೊಡ್ತಾ ಇದ್ದ ಈ ಅಭಿಷೇಕ್ ಅನ್ನುವಂಥ ಆರೋಪಿ. ಆತನ ಟ್ಯೂಷನ್ ಕ್ಲಾಸಿಗೆ ವಿದ್ಯಾರ್ಥಿನಿ ಯಾವತ್ತಿನಂತೆ ಬಂದಿದ್ದಾಳೆ. ಕನಕಪುರ ಮೂಲದ ಅಭಿಷೇಕ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದವನು. ಅಂದರೆ ಜಿಮ್ ಟ್ರೈನರ್ ಆಗಿದ್ದಂತೆ ಮತ್ತು ಟ್ಯೂಷನ್ನು ಕೂಡ ಕೊಡ್ತಾ ಇದ್ದ. ಆತನ ಟ್ಯೂಷನ್ನಲ್ಲಿ ಅಪ್ರಾಪ್ತೆಯೊಬ್ಬಳು ಟ್ಯೂಷನ್ ಪಡಿತಾ ಇದ್ಲು. 23ನೇ ತಾರೀಕು ಟ್ಯೂಷನಿಗೆ ಹೋದಂಥ ವಿದ್ಯಾರ್ಥಿನಿ ವಾಪಸ್ ಮನೆಗೆ ಬಂದಿಲ್ಲ. ರಾತ್ರಿ ಆದರೂ ಕೂಡ ಮನೆಗೆ ಬಂದಿಲ್ಲ. ಅವಳ ಪೋಷಕರು ಟ್ಯೂಷನ್ ಸೆಂಟರ್ ಬಳಿ ಹೋದಾಗ ವಿದ್ಯಾರ್ಥಿನಿ ನಾಪತ್ತೆಯಾಗಿದ್ದಾಳೆ ಅನ್ನೋದು ಗೊತ್ತಾಗಿದೆ. ಕೊನೆಗೆ ಗೊತ್ತಾಗಿದ್ದು ಈತನೂ ಎಸ್ಕೇಪ್ ಆಗಿದ್ದಾನೆ, ಟ್ಯೂಷನ್ ಟೀಚರೂ ಇಲ್ಲ ಅಂತ. ವಿದ್ಯಾರ್ಥಿನಿಯನ್ನು ಕಿಡ್ನ್ಯಾಪ್ ಮಾಡಿ ಕರೆದೊಯ್ದಿದ್ದಾನೆ ಅನ್ನೋದು ಆನಂತರ ಗೊತ್ತಾಗಿದೆ. ಬಾಲಕಿಗೆ 15 ವರ್ಷ, ಈತನಿಗೆ 30. ರೂಮ್ನಲ್ಲೇ ಮೊಬೈಲನ್ನು ಬಿಟ್ಟು, ತನ್ನ ಮೊಬೈಲನ್ನು ರೂಮಲ್ಲೇ ಬಿಟ್ಟು, ಅಂದರೆ ಟ್ಯೂಷನ್ ಕೊಡ್ತಾ ಇದ್ದಂಥ ಜಾಗದಲ್ಲೇ ಮೊಬೈಲನ್ನು ಬಿಟ್ಟು ಬಾಲಕಿಯನ್ನು ಕರೆದೊಯ್ದಿದ್ದಾನೆ ಆರೋಪಿ. ಇನ್ನು 40 ದಿನ ಕಳೆದಿದೆ. ಇಲ್ಲಿಗೆ 40 ದಿನ ಕಳೆದರೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಅಭಿಷೇಕ್ ಎಲ್ಲಿ ಹೋದ, ಆ ಬಾಲಕಿ ಏನಾದ್ಲು ಅನ್ನೋ ಒಂದೇ ಒಂದು ಕ್ಲೂ ಕೂಡ ಸಿಗ್ತಾ ಇಲ್ಲ. ಯಾಕೆಂತಂದ್ರೆ ಈತ ಫೋನನ್ನು ಬಿಟ್ಟು ಹೋಗಿದ್ದಾನೆ. ಫೋನ್ ಪೇ ಇಲ್ಲ, ಗೂಗಲ್ ಪೇ ಇಲ್ಲ, ATM ಯೂಸ್ ಮಾಡ್ತಾ ಇಲ್ಲ, ಯಾವುದೇ ಆನ್ಲೈನ್ ಪೇಮೆಂಟನ್ನು ಕೂಡ ಮಾಡ್ತಾ ಇಲ್ಲ. ಸೊ ಎಲ್ಲಿ ಹೋದ ಅಂತಾನೆ ಟ್ರ್ಯಾಕ್ ಮಾಡೋದಕ್ಕೆ ಪೊಲೀಸರಿಗೆ ಆಗ್ತಾ ಇಲ್ಲ. ನಾಪತ್ತೆಯಾದಂಥ ಆರೋಪಿಯ ಪತ್ತೆಗಾಗಿ ಬೆಂಗಳೂರು, ರಾಮನಗರ, ಕನಕಪುರ ಇಲ್ಲೆಲ್ಲ ಕಡೆ ಪೊಲೀಸರು ಓಡಾಡಿದ್ದಾರೆ. ಕೊನೆಗೆ ಈಗ ಇದೊಂದು ಪೋಸ್ಟರ್ ಹಾಕಿದ್ದಾರೆ ನೋಡಿ, ಆರೋಪಿಯ ಸುಳಿವು ಕೊಟ್ಟವರಿಗೆ ಬಹುಮಾನ ಕೊಡ್ತೀವಿ ಅಂತ ಪೊಲೀಸರು ಪ್ರಕಟಣೆ ಹೊರಡಿಸಿದ್ದಾರೆ. ಲುಕೌಟ್ ನೋಟಿಸು ಕೂಡ ಜಾರಿಯಾಗಿದೆ ಅಭಿಷೇಕ್. ಈತ ಎಲ್ಲಿ ಹೋದ ಆ ವಿದ್ಯಾರ್ಥಿನಿಯನ್ನು ಕರ್ಕೊಂಡು ಅನ್ನೋ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಪೊಲೀಸರು ಹುಡುಕಾಡ್ತಾನೆ ಇದ್ದಾರೆ. ಸಾರ್ವಜನಿಕರ ಸಹಕಾರವನ್ನು ಕೂಡ ಅವರು ಬಯಸಿದ್ದಾರೆ. ಈ ಮೂತಿ ಎಲ್ಲಾದರೂ ಕಾಣಿಸಿದರೆ ನಮಗೆ ಮಾಹಿತಿ ಕೊಡಿ, ಮಾಹಿತಿ ಕೊಟ್ಟರೆ ನಿಮಗೆ ಬಹುಮಾನ ಕೊಡ್ತೀವಿ ಅಂತ ಪೊಲೀಸರು ಆ ಪೋಸ್ಟರನ್ನೆಲ್ಲ ಹಾಕಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.